ಹಲೋ ವೀವರ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನನ್ನ ಬೆಳಗಿನ ಲಾಗ್ ಆಗಿರುತ್ತೆ. ಇವತ್ತು ನಾನು ಪಡ್ಡು ಮತ್ತು ಚಟ್ನಿನ ಮಾಡ್ತಾಯಿದ್ದೀನಿ. ಮೊದಲಿಗೆ ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಅಲ್ಲ ಹಾಗೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇಷ್ಟು ಮಾಡಿದರೆ ನಮಗೆ ಚಟ್ನಿ ಸಾಕಾಗುತ್ತೆ. ನೀವು ಬೇಕಂದರೆ ಇದಕ್ಕೆ ಪುಟಾಣಿ ಮತ್ತು ಶೇಂಗಾ ಯಾವುದಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಯಾವುದನ್ನು ಹಾಕ್ಕೋತಾ ಇಲ್ಲ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೋತೀನಿ. ನನ್ನ ಚಟ್ನಿ ಇವಾಗ ರೆಡಿ ಆಯಿತು. ಈಗ ನಾನು ಪಡ್ಡಿನ ಹಂಚನ್ನ ಮೊದಲೇ ಕಾಯ್ಲಿಕ್ಕೆ ಇಟ್ಟಿದ್ದೆ. ಈಗ ಇದ್ರ ಮೇಲೆ ಪಡ್ಡು ಹಾಕ್ತಾಯಿದ್ದೀನಿ. ನನ್ನ ಹತ್ರ ಇರೋದು ನಾನ್ ಸ್ಟಿಕ್ ಪಡ್ಡಿನ ಹಂಚು. ಹೀಗಾಗಿ ನಾನು ಅದಕ್ಕೆ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಇವಾಗ ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಕುಕ್ಕರನ್ನು ಕಾಯ್ಲಿಕ್ಕಿಟ್ಟು ಅದಕ್ಕೆ ಎಣ್ಣೆ ಹಾಕಿ ನಮ್ಮ ಹತ್ರ ಇರೋ ಕಡ ಮಸಾಲಾಸನ್ನೆಲ್ಲ ಹಾಕಿ ಆಮೇಲೆ ಹೆಚ್ಚಿದಂಥ ಈರುಳ್ಳಿನ ಹಾಕ್ಕೊಂಡು ಮೊದಲೇ ಮ್ಯಾರಿನೇಷನ್ ಮಾಡಿಟ್ಟಂತಹ ಮಟನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮ್ಯಾರಿನೇಷನ್ಗೆ ನಾನು ಮೊಸರು, ಉಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗರಂ ಮಸಾಲ ಹಾಗೆ ಬಿರಿಯಾನಿ ಪೌಡರ್ ಏನಿರುತ್ತಲ್ಲ ಇದೆಲ್ಲ ಹಾಕ್ಕೋತಿದ್ದೀನಿ. ಇದನ್ನು ನಾನು ಮಿನಿಮಮ್ ಒಂದು 2 ಅವರ್ಸ್ನ ಇದನ್ನು ಮ್ಯಾರಿನೇಷನ್ ಮಾಡೋಕ್ಕೆ ಇಟ್ಟಿದ್ದೆ. ಈಗ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊತಾ ಇದ್ದೀನಿ. ಇದು ಎಣ್ಣೆ ಬಿಡೋ ಥರ ಆದಾಗ ಇದಕ್ಕೆ ನೀರನ್ನು ಸಹ ಸೇರಿಸ್ಕೊಂಡು ಒಂದು ವಿಸಲ್ ಅಥವಾ ಇದು ಮಟನ್ ಆಗಿರೋದಕ್ಕೆ ಒಂದು 2-3 ವಿಸಲ್ನ ಹೊಡಿಸ್ಕೋತೀನಿ. ಅದಾದಮೇಲೆ ಇದಕ್ಕೆ ನೆನೆಲಿಕ್ಕೆ ಇಟ್ಟಂಥ ಅಕ್ಕಿ ಹಾಕ್ಕೊಂಡು ಬಿರಿಯಾನಿ ಮಾಡ್ಕೋತೀನಿ. ನೋಡ್ಬೋದು ಈಗ ಮಟನ್ ಗ್ರೇವಿ ರೆಡಿ ಆಗಿದೆ. ಇದಕ್ಕೆ ನಾನು ಬಿರಿಯಾನಿ ಮಾಡೋಕ್ಕೆ ಕುದಿಸಿದಂತಹ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಅನ್ನ ಮಾಡಿಟ್ಕೊಂಡಿದ್ದೀನಿ. ಅನ್ನ ಇದಕ್ಕೆ ನಾನು ಹಾಕ್ಕೋತೀನಿ. ಒಂದು 70-80% ಅನ್ನ ಥರ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಬಾಸ್ಮತಿ ರೈಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ನೋಡ್ಬೋದು ನಾನು ಕೆಲವೊಂದಿಷ್ಟು ಗ್ರೇವಿನ ತೆಗೆದಿಟ್ಕೊಂಡು ಅದಕ್ಕೆ ನಾನು ಕುಕ್ಕರ್ನಲ್ಲಿ ಇದ್ದಂಥ ಗ್ರೇವಿಗೆ ನಾನು ಅಕ್ಕಿನ ಸೇರಿಸಿ ಬಿರಿಯಾನಿ ಮಾಡ್ಕೊತೀನಿ. ಬಿರಿಯಾನಿ ಮಾಡೋದ್ರಲ್ಲಿ ತುಂಬಾ ವೆರೈಟೀಸ್ ಇದೆ. ನಾವು ಈ ಥರ ಪಲಾವ್ ಟೈಪ್ ಮಾಡ್ಕೊತೀನಿ. ಬನ್ನಿ, ಬಿರಿಯಾನಿ ರೆಡಿಯಾಗಿದೆ, ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವತ್ತಿನ ನನ್ನ ದಿನ ಹೇಗಿತ್ತು? ಥ್ಯಾಂಕ್ ಯು ಫಾರ್ ವಾಚಿಂಗ್.